ಸಿಟಿಯಲ್ಲಿ ತುಂಬಾ ಗೌರವದಿಂದ ಸಾಂಪ್ರದಾಯಿಕವಾಗಿ ಬದುಕುತ್ತಿರುವ ಸುಮಿತ್ರಾ ಅವಳ ಮನೆಯ ಮುಂದೆ ಫೋನಲ್ಲಿ ಮಾತಾಡ್ತಿದ್ಲು. ಏನ್ ತಿಳ್ಕೊಬೇಡಿ ಮಾಧವಯ್ಯನವರೇ, ಈ ಸಲ ಊರಲ್ಲಿ ನಡೀತಾ ಇರುವ ಜಾತ್ರೆಗೆ ನಾವ್ ಯಾರು ಬರಕ್ಕಾಗೋದಿಲ್ಲ. ನಮ್ಮ ಊರಿಗೆ ಮೀಟಿಂಗ್ ಒಂದಿದೆ. ನಾವು ಬರದಿದ್ರೂ ಪರವಾಗಿಲ್ಲ, ನಿಮಗೆ 1,00,000 ರೂಪಾಯಿನ ಕಳ್ಸಿಕೊಡ್ತೀವಿ. ನೀವು ಜಾತ್ರೆಯನ್ನು ತುಂಬಾ ಸಂತೋಷವಾಗಿ ಮಾಡಿ. ನಮ್ಮ ಕಡೆಯಿಂದ ನಿಮ್ಗೆ 1,00,000 ಕಳಿಸ್ತೀನಿ. ಹಾಗೆ ಹೇಳಿ ಕಾಲ್ನ ಕಟ್ ಮಾಡಿದ್ಲು. ಆಗ ಅವಳ ಗಂಡನಾದ ಕೃಷ್ಣರಾಜು ಬಂದ. ಸುಮಿತ್ರಾ, ಮಾಧವಯ್ಯನವರು ಕಾಲ್ ಮಾಡಿದ್ರಾ? ಹೌದು ರೀ, ಕಾಲ್ ಮಾಡಿದ್ರು. ಇಷ್ಟೊತ್ತು ಅವ್ರ ಜೊತೆನೆ ಮಾತಾಡ್ತಿದ್ದೆ. ಜಾತ್ರೆಗೆ ಬರಕ್ಕಾಗದಿಲ್ಲ ಅಂತ ಹೇಳ್ದೆ ಕಣ್ರಿ. ಆದ್ರೂ ಅವರು ಕೇಳ್ದೆ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ. ಬರಕ್ಕೆ ಆಗದಿಲ್ಲ ಅಂದ್ರು ಕೇಳದಿಲ್ಲ ರೀ. ನಾವು ಅಂದ್ರೆ ಅವರಿಗೆ ಎಷ್ಟೊಂದು ಗೌರವ ಅಲ್ವಾ? 1,00,000 ರೂಪಾಯಿ ಕೊಡ್ತೀವಿ ಅಲ್ವಾ ಸುಮಿತ್ರಾ? ಆಮೇಲೆ ನಮ್ಮ ಮೇಲೆ ಗೌರವ ಇರದೇ ಇರುತ್ತಾ? ನನಗೂ ಕೂಡ 2 ಸಲ ಕಾಲ್ ಮಾಡಿದ್ರು. ಅಷ್ಟು ದೊಡ್ಡವರು ನಮ್ಗೆ ಅಷ್ಟು ಸಲ ಫೋನ್ ಮಾಡಿ ಬನ್ನಿ ಅಂತ ಕರಿತಾ ಇದ್ದಾರೆ. ನಾವು ಹೋಗದಿದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ ಸುಮಿತ್ರಾ? ಹಾಗಾದ್ರೆ ನಾನೊಬ್ಳೆ ಹೋಗಿ ಬರದಾ? ಇಲ್ಲದಿದ್ರೆ ನೀವು ಬನ್ರಿ, ಇಬ್ರು ಹೋಗಿ ಬರೋಣ. ನಾವಿಬ್ರೇ ಮಾತ್ರ ಹೋಗ್ಲಿಕ್ಕೆ? ನಾವೇನು ಹೊಸದಾಗಿ ಮದ್ವೆ ಆಗಿರುವವರಾ? ನಮಗೆ ಸೊಸೆ ಇದ್ದಾಳೆ, ಮಗ ಇದ್ದಾನೆ. ಆಗ ಸುಮಿತ್ರಾ ಅಹಂಕಾರದಿಂದ ಬಂದ್ಲು. ನಿಮ್ಮ ಸೊಸೆ ಮುಖಕ್ಕೆ ಕಪ್ಪಾಗಿರುವ ಮಸಿ ಬಳಸ್ಕೊಂಡು. ಸುಮಿತ್ರಾ, ನಮ್ಮ ಸೊಸೆ ಕಪ್ಪಾಗಿದ್ರು ಅವಳ ಮುಖದಲ್ಲಿ ಲಕ್ಷಣ ಇದೆ. ಇವಾಗ ಯಾಕೆ ನೀನು ಕಲರ್ ಬಗ್ಗೆ ಎಲ್ಲ ಮಾತಾಡ್ತಿದ್ದೀಯಾ? ರಾಮಯ್ಯನವರು ಜಾತ್ರೆಗೆ ಬನ್ನಿ ಅಂತ ಕರೆದ್ರು ಅಲ್ವಾ? ಹೋಗಿದ್ರೆ ಚೆನ್ನಾಗಿರುತ್ತೆ. ಸೊಸೆ ಬಂದ್ಮೇಲೆ ಹೋಗುವಂತಹ ಮೊದಲನೇ ಜಾತ್ರೆ ಇದು. ಹ್ಯಾಂಡ್ಸಮ್ ಆಗಿರುವ ನಮ್ಮ ಮಗನ ಕರ್ಕೊಂಡೋಗೋದಾದ್ರೆ ನಾನ್ ಬರ್ತೀನಿ. ಹೀಗೆ ಕಪ್ಪಾಗಿರುವ ಸೊಸೆನ ಕರ್ಕೊಂಡೋಗಿ ನನ್ ಮರ್ಯಾದೆ ತೆಗೆಯೋದಾದ್ರೆ ನಾನ್ ಬರದಿಲ್ಲ ಅಂದ್ರೆ ಬರದಿಲ್ಲ. ನಾನು ಆ ಊರಿಗೆ ಹೋದಾಗೆಲ್ಲ ಎಲ್ಲರೂ ಒಂದು ದೇವತೆ ಬಂದ ಹಾಗೆ ನನಗೆ ಎದ್ದು ಕೈ ಮುಗಿದು ಚೆನ್ನಾಗಿ ಮಾತಾಡ್ಸಿ ಚೆನ್ನಾಗಿ ಗೌರವ ಕೊಟ್ಟು ಎಲ್ಲರೂ ನನ್ನನ್ನು ಚೆನ್ನಾಗಿ ಮಾತಾಡ್ಸ್ತಾರೆ. ಇವಾಗ ಕೂಡ ಅದೇ ರೀತಿ ಇರ್ತಾರೆ ಸುಮಿತ್ರಾ. ನಿಮಗೇನ್ರಿ, ನೀವು ಏನ್ ಬೇಕಾದ್ರೆ ಹೇಳ್ತೀರಾ. ಊರಿಗೋದ್ರೆ ಏನ್ ನಡೆಯುತ್ತೆ ಅಂತ ನನಗ್ ಮಾತ್ರ ಗೊತ್ತು. ಸುಂದರವಾದ ನನ್ನ ಮಗನಿಗೆ ಅತಿಲೋಕ ಸುಂದರಿಯನ್ನು ಮದುವೆ ಮಾಡಿ ನಿಮ್ಮ ಮುಂದೆ ಕರ್ಕೊಂಬಂದ್ ನಿಲ್ಸ್ತೀನಿ. ಅತ್ತೆ ಸೊಸೆ ಇಬ್ರು ನಾವು ಸಂತೋಷದಿಂದ ಇರ್ತೀವಿ ಅಂತ ಎಲ್ಲರ ಜೊತೆ ಹೇಳಿ ಬಂದಿದ್ದೀನಿ ಕಣ್ರಿ. ಆದ್ರೆ ಕಪ್ಪಾಗಿರುವ ಸೊಸೆ ನನ್ ಮನೆಗೆ ಬಂದಿದ್ದಾಳೆ. ಆ ದೇವ್ರು ನನ್ ಬಾಯಿಗೆ ದೊಡ್ಡ ಬೀಗಾನೆ ಹಾಕ್ಬಿಟ್ಟಿದ್ದಾನೆ. ಇಲ್ಲಿ ನೋಡು ಸುಮಿತ್ರಾ, ಕಪ್ಪಾಗಿದ್ದಾಳೆ ಅಂತ ಸುಮತಿನ ಪದೇ ಪದೇ ಹೇಳ್ಬೇಡ. ಅವಳಿಗೆ ಕೇಳಿದ್ರೆ ಬೇಜಾರಾಗುತ್ತೆ. ಮದ್ವೆ ಅನ್ನೋದು ನಮ್ ಕೈಯಲ್ಲಿ ಇಲ್ಲ ಅಲ್ಲ ಸುಮಿತ್ರಾ, ಅದು ಸ್ವರ್ಗದಲ್ಲಿ ನಿಶ್ಚಯವಾಗಿರೋದು. ನಾವು ಮಾತ್ರ ಏನ್ ಮಾಡಕ್ಕಾಗುತ್ತೆ? ಏನಾದ್ರೂ ಹೇಳಿ ನನ್ ಬಾಯಿನ ಮಾತ್ರ ಮುಚ್ತೀರಾ. ಆದ್ರೆ ಆ ಕಪ್ಪಾಗಿರುವ ಸೊಸೆನ ಮಾತ್ರ ಈ ಮನೆಯಿಂದ ಓಡ್ಸಿ ಅಂತ ಹೇಳಿದ್ರೆ ನೀವು ನನ್ ಮಾತಿಗೆ ಬೆಲೆನೇ ಕೊಡೋದಿಲ್ಲ. ಹಾಗೆ ಹೇಳಿದಾಗ ಮನೆಯ ಬಾಗಿಲಲ್ಲೇ ನಿಂತು ಕಣ್ಣೀರು ಹಾಕಿಕೊಂಡು ಸೊಸೆಯಾದ ಸುಮತಿ ನಿಂತಿದ್ಲು. ಸುಮಿತ್ರಾ, ಒಳ್ಳೆ ಸೊಸೆಯಿರುವ ನಮ್ಮ ಮನೆ ಸ್ವರ್ಗಕ್ಕೆ ಸಮಾನವಾದದ್ದು. ನಿಂಗೆ ಗೊತ್ತಾ? ಏನ್ ಸ್ವರ್ಗನೋ ಏನೋ. ನಿಮ್ಮ ಕಪ್ಪಾಗಿರೋ ಸೊಸೆ ನಮ್ಮ ಮನೆಗೆ ಬಂದ ತಕ್ಷಣ ನನ್ ಜೀವನ ನರ್ಕ ಆಗೋಯ್ತು. ಹಾಗೆ ಎಲ್ಲ ಮಾತಾಡ್ಬೇಡ ಸುಮಿತ್ರಾ. ನಮಗೆ ಒಬ್ಳು ಕಪ್ಪಾಗಿರುವ ಮಗ್ಳು ಇದ್ದಿದ್ರೆ ಏನಾಗ್ತಿತ್ತು? ಈ ಸುಮಿತ್ರನ ನೀವು ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಕಣ್ರಿ. ನನಗೆ ಈ ರೀತಿ ಕಪ್ಪಾಗಿರುವ ಒಂದು ಮಗು ಹುಟ್ಟಿದ್ರೆ ಆ ಮಗುನ ಅಲ್ಲೇ ಹಾಸ್ಪಿಟ್ಲಲ್ಲಿ ಕೊಂದು ಬಿಸಾಕಿ ಬರ್ತಿದ್ದೆ. ಅದ್ಬಿಟ್ಬಿಟ್ಟು 10 ತಿಂಗಳು ಒತ್ತಿದೀನಿ, ತಾಯಿ ಪ್ರೀತಿ ಹಾಗೆ ಹೀಗೆ ಮಾತಾಡೋದಿಲ್ಲ ಕಣ್ರಿ ನಾನು. ಅದಕ್ಕೇನೆ ಅನ್ಸುತ್ತೆ ಸುಮಿತ್ರಾ, ಆ ದೇವ್ರು ನಮ್ಗೆ ಹೆಣ್ಮಗುನ ಕೊಡ್ಲಿಲ್ಲ, ಹ್ಯಾಂಡ್ಸಮ್ ಆಗಿರುವ ಮಗನ ಕೊಟ್ಟಿದ್ದಾನೆ. ಯಾವ್ದು ಏನೇ ಆದ್ರೂ ನಾನೊಂದ್ ವಿಷಯ ಹೇಳ್ತೀನಿ ಕೇಳು. ನಾವೆಲ್ಲರೂ ಸೇರಿ ಈ ಸಲ ಜಾತ್ರೆಗೆ ಹೋಗೇ ಹೋಗ್ತೀವಿ. ಹೀಗೆ ಕೃಷ್ಣರಾಜ ಕಣ್ಣೀರು ಹಾಕಿಕೊಂಡು ನಿಂತಿರುವ ತನ್ನ ಸೊಸೆ ಬಳಿ ಬಂದು ಹೀಗೆ ಹೇಳಿದ. ನಿನ್ನ ಅತ್ತೆಯ ಹೊಟ್ಟೆ ದಗದಗ ಅಂತ ಕುದಿತಾ ಇದೆ. ಹೋಗಿ ಈ ಜ್ಯೂಸ್ ಕೊಡು, ಅವಳ ಹೊಟ್ಟೆ ತಣ್ಣಗಾಗುತ್ತೆ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ. ಸುಮತಿ ಕಣ್ಣೀರನ್ನು ಒರೆಸಿಕೊಂಡು ಜ್ಯೂಸನ್ನು ತೆಗೆದುಕೊಂಡು ಅತ್ತೆ ಬಳಿ ಬಂದ್ಲು. ಸುಮಿತ್ರಾ ಕೋಪದಿಂದ ಸುಮತಿನ ನೋಡಿದ್ಲು. ಅತ್ತೆ, ಜ್ಯೂಸ್ ತಗೊಳ್ಳಿ ಅತ್ತೆ. ನಿನ್ನ ಕಪ್ಪಾಗಿರುವ ಕೈಯಿಂದ ಏನೇ ಕೊಟ್ರು ನಾನ್ ತಗೊಳ್ಳೋದಿಲ್ಲ, ಹೋಗು. ಸದ್ಯಕ್ಕೆ ನನ್ನ ಕಣ್ಣಿಗೆ ಮಾತ್ರ ಸಿಗದ ಹಾಗೆ ಎಲ್ಲಾದ್ರೂ ಹೋಗು. ಅತ್ತೆ, ನನ್ನ ಬಯ್ಯಕ್ಕಾದ್ರೂ ನಿಮ್ಗೆ ಶಕ್ತಿ ಬೇಕಲ್ವತ್ತೆ? ಈ ಜ್ಯೂಸ್ನ ಕುಡೀರಿ, ಆವಾಗ ನಿಮ್ಗೆ ಶಕ್ತಿ ಬರುತ್ತೆ. ಆಮೇಲೆ ನನ್ನ ಚೆನ್ನಾಗಿ ಬೈಬೋದು ಹಾಗೆ ಅಂತ ಹೇಳಿದ್ಲು. ಆ ಮಾತನ್ನು ಕೇಳಿ ಅತ್ತೆ ಕೂಡ ಜ್ಯೂಸ್ನ ತಗೊಂಡ್ಲು. ಜ್ಯೂಸನ್ನು ನೋಡಿದ್ಲು. ಅವಳ ಕಣ್ಣಿಗೆ ಆ ಜ್ಯೂಸು ಕಪ್ಪಾಗಿ ಕಂಡಿತ್ತು ಅಷ್ಟೇ. ಸುಮಿತ್ರಾ ಕೋಪದಿಂದ ಆ ಜ್ಯೂಸ್ನ ಸುಮತಿ ಮುಖಕ್ಕೆ ಎಸೆದ್ಲು. ಸುಮತಿ ಏನು ಮಾತನಾಡದೆ ಜ್ಯೂಸನ್ನು ಒರೆಸಿಕೊಂಡ್ಲು. ಸುಮಿತ್ರಾ ಅಲ್ಲಿಂದ ಒಳಗಡೆ ಹೋದ್ಲು. ಅಲ್ಲಿ ಕೃಷ್ಣರಾಜ ಸೋಫಾ ಮೇಲೆ ಕೂತ್ಕೊಂಡಿದ್ದ. ಸುಮಿತ್ರಾ ಮನೆಯೊಳಗೆ ಬಂದ್ಲು.
ಸುಮಿತ್ರಾ, ನಮ್ಮ ಮಗ ಬಂದ್ರೆ ಹೇಳು, ನಾಳೆ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ, ನಮ್ಮ ಜೊತೆ ನಮ್ ಸೊಸೆ ಕೂಡ ಬರ್ತಿದ್ದಾಳೆ. ನನಗೆ ಸ್ವಲ್ಪ ಕಂಡೀಷನ್ಸ್ ಇದೆ, ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ನಾನು ಇವಳನ್ನ ಊರಿಗೆ ಕರ್ಕೊಂಡೋಗೋದು, ಇಲ್ಲದಿದ್ರೆ ನಾವ್ ಯಾರು ಕೂಡ ಜಾತ್ರೆಗೆ ಹೋಗೋದಿಲ್ಲ. ಹೇಳಿ ಅತ್ತೆ, ನಾನು ಆ ಕಂಡೀಷನ್ಗೆ ಒಪ್ಕೋತೀನಿ. ಹಾಗಾದ್ರೆ ಹೋಗು, ನಿನ್ನ ಬಟ್ಟೆ ಎಲ್ಲ ರೆಡಿ ಮಾಡ್ಕೋ, ಆದ್ರೆ ನಾನು ಹೇಳದ್ನ ಮಾತ್ರ ಸರಿಯಾಗಿ ಕೇಳ್ಕೊ. ನಾವು ಊರಿಗೆ ಹೋದ್ಮೇಲೆ ನೀನ್ ಯಾರೋ ನಾನ್ ಯಾರೋ, ನಿನ್ನ ಯಾರು ಅಂತ ಕೇಳಿದ್ರೆ ನನ್ ಸೊಸೆ ಅಂತ ಮಾತ್ರ ನೀನು ಹೇಳಲೇಬಾರ್ದು, ನನ್ನ ಹತ್ರ ಕೂಡ ಬಂದು ನೀನು ನಿಲ್ಲೇಬಾರ್ದು. ಊರಿಗೆ ಹೋದ್ಮೇಲೆ ನಿನಗೂ ನನಗೂ ಸಂಬಂಧನೇ ಇಲ್ಲ, ನೀನ್ ಯಾರೋ ನಾನ್ ಯಾರೋ, ಇದಕ್ಕೆ ಒಪ್ಕೊಂಡ್ರೆ ಮಾತ್ರ ನಾನ್ ನಿಮ್ ಜೊತೆ ಬರೋದು. ಆ ಮಾತನ್ನು ಕೇಳಿ ಕೃಷ್ಣಂರಾಜಿಗೂ ಸುಮತಿಗೂ ಬೇಜಾರಾಯಿತು, ಕಣ್ಣೀರು ಹಾಕಿಕೊಂಡ್ರು. ಆ ನಂತರ ಅವರು ಕಣ್ಣೀರನ್ನು ಒರೆಸಿಕೊಂಡು, ನೀನು ಮಾಡೋದು ತುಂಬಾ ತಪ್ಪು ಸುಮಿತ್ರಾ, ನಿನಗೆ ಸೊಸೆಯ ಬಣ್ಣ ಮಾತ್ರ ಕಾಣ್ತಾ ಇದೆ, ಅವಳ ಮನಸ್ಸಿನ ನೋವು ಅರ್ಥ ಆಗಲ್ಲ, ಅವಳಿಗೆ ಆಗುವ ನೋವನ್ನು ನೀನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಹೀಗೆ ಮಾಡಿದ್ರೆ ಹೇಗೆ ಹೇಳು? ನನಗೇನು ಬೇಜಾರಿಲ್ಲ ಮಾವ, ಪರವಾಗಿಲ್ಲ ಬಿಡಿ, ಹೀಗಾದ್ರೂ ನಾವೆಲ್ಲರೂ ಸೇರಿ ಜಾತ್ರೆಗೆ ಹೋಗ್ತೀವಲ್ವಾ? ಹಾಗೆ ಹೇಳಿ ಸಂತೋಷದಿಂದ ಸುಮತಿ ಕಿಚನ್ ಒಳಗೆ ಹೋದ್ಲು. ಹೀಗೆ 2 ದಿನಗಳ ಬಳಿಕ ಸುಮಿತ್ರಾ, ಕೃಷ್ಣರಾಜ್, ವಿನಯ್ ಮತ್ತು ಸುಮತಿ ಎಲ್ಲರೂ ಸೇರಿ ಹಳ್ಳಿಯಲ್ಲಿರುವ ಮಣ್ಣಿನ ಮನೆಗೆ ಕಾರಲ್ಲಿ ಹೋದ್ರು. ಇವರನ್ನು ನೋಡಿ ರಾಘವಯ್ಯ ಬಂದ್ರು. ಏಯ್ ರಾಘವಯ್ಯ ಬರ್ತಿದ್ದಾರೆ, ಒಳಗೋಗು. ಹಾಗೆ ಹೇಳಿದಾಗ ಸುಮತಿ ಅಲ್ಲಿಂದ ಮನೆಯೊಳಗೆ ಹೋದ್ಲು. ರಾಘವಯ್ಯ ಬಂದು ಎಲ್ಲರನ್ನು ನೋಡಿ ನಮಸ್ಕಾರ ಮಾಡಿ ಹೀಗೆ ಹೇಳಿದ್ರು, ನಿಮ್ಮ ಮಗ ತುಂಬಾ ಸುಂದರವಾಗಿದ್ದಾನೆ, ನಿಮ್ಮ ಸೊಸೆಯಲ್ಲಿ ಅವಳಿಗೆ ಸ್ವಲ್ಪ ಕೆಲಸ ಇದೆ, ಒಳಗೆ ಹೋದ್ಲು. ಹಾಗೆ ಹೇಳಿ ಜಾತ್ರೆ ಬಗ್ಗೆ ಮಾತಾಡಿದ್ರು. ಮರುದಿನ ಜಾತ್ರೆ ಆರಂಭವಾಯಿತು. ದೇವಸ್ಥಾನದ ಬಳಿ ಹಾಡು ಕೂಡ ಕೇಳಿಸ್ತಿತ್ತು. ಜಾತ್ರೆಯ ವಾತಾವರಣ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದ ಬಳಿ ಸುಮಿತ್ರಾ ಎಲ್ಲರ ಬಳಿ ಮಾತಾಡ್ತಿದ್ಲು. ವಿನಯ್ ಕೂಡ ಸ್ವಲ್ಪ ಹೆಂಗಸರ ಬಳಿ ಮಾತಾಡ್ಕೊಂಡೇ ನಿಂತಿದ್ದ. ದೇವಸ್ಥಾನಕ್ಕೆ ಸ್ವಲ್ಪ ದೂರದಲ್ಲಿರುವ ಒಂದು ಮರದ ಕೆಳಗೆ ಸುಮತಿ ಕಣ್ಣೀರನ್ನು ಹಾಕಿಕೊಂಡು ದುಃಖ ಪಟ್ಕೊಂಡು ಯಾರಿಲ್ಲದೆ ಒಬ್ಬಳೆ ನಿಂತಿದ್ಲು. ಈ ಜಾತ್ರೆ ಯಾಕಾದ್ರೂ ಬಂತು, ಇದೇ ಊರಲ್ಲಿದ್ರೆ ಅತ್ತೆ ನನ್ನ ಬೈಕೊಂಡಾದ್ರೂ ಮಾತಾಡ್ತಿದ್ರು, ಮಾವ ಕೂಡ ನನ್ ಜೊತೆ ಚೆನ್ನಾಗಿ ಮಾತಾಡ್ತಿದ್ರು, ನಮ್ಮವರು ಕೂಡ ನನ್ ಜೊತೆನೇ ಇರ್ತಿದ್ರು, ಆದ್ರೆ ಇವಾಗ ನಾನು ಒಬ್ಳೆ ನಿಂತಿದ್ದೀನಿ. ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ವಿನಯ್ ಹತ್ತಿರ ಬಂದ. ಅವನನ್ನು ನೋಡಿ ಸುಮತಿ ಕಣ್ಣೀರನ್ನು ಒರೆಸಿಕೊಂಡ್ಲು. ಸುಮತಿ, ಇಲ್ಲೇನ್ ಮಾಡ್ತಿದೀಯಾ? ಏನು ಇಲ್ಲ ರೀ, ದೇವಸ್ಥಾನದ ಹಾಡು ಅಲ್ಲಿ ಜೋರಾಗಿ ಕೇಳಿಸ್ತಾ ಇತ್ತ, ಇಲ್ಲಿ ಸ್ವಲ್ಪ ಮೆಲ್ಲೆ ಕೇಳಿಸುತ್ತೆ ಅಂತ ಇಲ್ಲಿ ಬಂದು ನಿಂತಿದ್ದೀನಿ. ಚಿಂತೆ ಮಾಡ್ಬೇಡ ಸುಮತಿ, ನಮ್ಮಮ್ಮ ಆದಷ್ಟು ಬೇಗ ನಿನ್ನ ಸೊಸೆಯಾಗಿ ಒಪ್ಕೋತಾರೆ. ನಿನ್ನ ಕಷ್ಟ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ಇಲ್ಲ ರೀ, ನನಗೆ ಯಾವ ಬೇಜಾರು ಇಲ್ಲ. ನನ್ನ ಸುಮತಿಯ ಬಗ್ಗೆ ನನಗೆ ಗೊತ್ತಿಲ್ವಾ? ನನ್ನ ಸುಮತಿ ಅತ್ತೆ ಪ್ರೀತಿಗಾಗಿ ಕಾಯ್ತಾ ಇದ್ದಾಳೆ ಅಂತ. ಹೀಗೆ ಮಾತಾಡ್ತಾ ಇದ್ದಾಗ ಕೃಷ್ಣಂರಾಜು ಅವಸರದಿಂದ ಅಲ್ಲಿಗೆ ಓಡಿ ಬಂದ. ವಿನಯ್, ಬೇಗ ಬಾಪ್ಪ, ನಿಮ್ಮಮ್ಮ ಬಾವಿಯೊಳಗೆ ಬಿದ್ದೋದ್ಲು, ಬೇಗ ಬಾಪ್ಪ, ಅವಳನ್ನ ಬಂದು ಕಾಪಾಡು. ಹಾಗೆ ಹೇಳಿದಾಗ ಸುಮತಿ, ವಿನಯ್, ಕೃಷ್ಣಬಾಬು ಬಾವಿ ಹತ್ರ ಓಡಿದ್ರು. ಬಾವಿ ಹತ್ರ ಇರುವ ಜನರೆಲ್ಲ ಸುಮಿತ್ರಾ ಸುಮಿತ್ರಾ ಅಂತ ನೋಡ್ತಾ ಇದ್ರು. ಅಮ್ಮ ಅಮ್ಮ, ಯಾರಾದ್ರೂ ಬಾವಿಯೊಳಗೆ ಹೋಗಿ ನನ್ನ ಸುಮಿತ್ರನ ಕಾಪಾಡಿ ಕಾಪಾಡಿ ಹಾಗೆ ಕರಿತಾ ಇದ್ದಾಗ ಸುಮತಿ ಏನು ಆಲೋಚನೆ ಮಾಡದೆ ಬಾವಿಯೊಳಗೆ ಹಾರಿದ್ಲು. ಬಾವಿ ಹತ್ರ ನಿಂತಿರುವ ಎಲ್ಲ ಜನಗಳು ಬಾವಿಯೊಳಗೆ ನೋಡ್ತಾನೇ ಇದ್ರು. ಸ್ವಲ್ಪ ಸಮಯದ ನಂತರ ಸಣ್ಣ ಪುಟ್ಟ ಗಾಯಗಳಿಂದ ಸುಮಿತ್ರಾ ಬಂಡೆ ಮೇಲೆ ಕೂತಿದ್ಲು. ಅವಳಿಗೆ ಸ್ವಲ್ಪ ದೂರದಲ್ಲಿ ಸುಮತಿ ನಿಂತಿದ್ಲು. ಸುಮಿತ್ರಾ, ನಿನಗೆ ಏನು ಗಾಯಗಳಾಗಿಲ್ಲ ತಾನೇ? ನನಗೆ ಏನೂ ಆಗಿಲ್ಲ ಮಾವ, ಅತ್ತೆನ ಮೊದ್ಲು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ. ನನಗೆ ಏನೂ ಆಗಿಲ್ಲ. ಸುಮಿತ್ರಾ, ಸೊಸೆ ಕಪ್ಪಾಗಿದ್ದಾಳೆ ಅಂತ ಅವಳು ಮಾಡಿಕೊಟ್ಟ ಜ್ಯೂಸನ್ನು ಕುಡಿಲೇ ಇಲ್ಲ, ಅವಳು ಮಾಡಿಕೊಟ್ಟ ಅಡುಗೆಯನ್ನು ಕೂಡ ನೀನು ತಿನ್ಲೇ ಇಲ್ಲ. ಇವಾಗ ಅವಳು ನಿನ್ನ ಕಾಪಾಡಿದ್ದಾಳೆ, ನಿನ್ನ ನೀನು ಏನ್ ಮಾಡ್ಕೋತೀಯಾ? ಆ ಮಾತನ್ನು ಕೇಳಿ ಸುಮಿತ್ರಾ ಕಣ್ಣಿನಿಂದ ಕಣ್ಣೀರು ಬಂತು. ಸುಮಿತ್ರಾ ಏನು ಮಾತನಾಡದೆ ಎಲ್ಲರ ಮುಂದೆ ಎದ್ದು ನಿಂತು, ಎಲ್ಲರೂ ಕೇಳ್ಕೊಳ್ಳಿ, ಇಲ್ಲಿ ಕಪ್ಪಾಗಿ ನಿಂತಿದ್ದಾಳಲ್ಲ, ಇವಳೇ ನನ್ನ ಸೊಸೆ ಸುಮತಿ. ಬಾಮ ಸೊಸೆ, ನನ್ನ ಹತ್ರ ಬಾ. ಹೀಗೆ ತನ್ನ ಸೊಸೆಯಾದ ಸುಮತಿಯನ್ನು ಹತ್ತಿರಕ್ಕೆ ಕರೆದು ಅವಳನ್ನು ತಬ್ಬಿಕೊಂಡ್ಲು. ಅಂದಿನಿಂದ ಅತ್ತೆ ಸೊಸೆ ಇಬ್ರು ತುಂಬಾ ಸಂತೋಷದಿಂದ ಜೀವನವನ್ನು ಮಾಡಿದ್ರು. ಮಂಚದ ಮೇಲೆ ಮಲಗಿಕೊಂಡು ಕಾಲ್ ನೋವಿಂದ ಒದ್ದಾಡುತ್ತಿರುವ ಸುಗುಣನ ಬಳಿ ಗಂಡ ವೆಂಕಟ್ ಬಂದ. ನೋವು ಇವಾಗ ಹೇಗಿದೆ ಸುಗುಣ? ಹೌದು ರೀ, ನನ್ ಕಾಲ್ ನೋವು ಕಡಿಮೆ ಆಗಕ್ಕೆ ನೀವು ಮದ್ದನ್ನು ಉಜ್ಜಿ ಕೊಟ್ರಾ ಅಥವಾ ಮೆಡಿಕಲ್ ಶಾಪಿಗೆ ಹೋಗಿ ಟ್ಯಾಬ್ಲೆಟ್ ಏನಾದ್ರೂ ತಂದು ಕೊಟ್ರಾ? ತುಂಬಾ ದುರಂಕಾರದಿಂದ ಬಂದು ಕೇಳ್ತಾ ಇದ್ದೀರಾ ಕಾಲ್ ನೋವು ಹೇಗಿದೆ ಅಂತ. ಅಯ್ಯೋ ಸುಗುಣ, ಯಾಕಮ್ಮ ಹಾಗೆ ಆಲೋಚನೆ ಮಾಡ್ತಾ ಇದ್ದೀಯಾ? ನಾನು ಸುಮ್ನೆನೆ ಕೇಳಿದ್ದು.
ನಿಮ್ಮ ಮಾತು ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ವಾ ರೀ? ಸುಗುಣ, ಈ ನೋವನ್ನು ನಿನ್ನಿಂದ ತಡಿಲಿಕ್ಕೆ ಆಗಿಲ್ಲ ಅಂತ ನನಗ್ ಗೊತ್ತು. ಅದ್ರಿಂದನೇ ನೀನು ಹೀಗೆಲ್ಲ ಮಾತಾಡ್ತಿದ್ದೀಯ ಅಂತನೂ ನನಗೆ ಗೊತ್ತು. ನಿನ್ನ ನೋವಿಗೆ ನಾಡು ವೈದ್ಯ ಮಾಡ್ಲಾ? ನಿಮ್ಮ ನಾಟಿ ಮದ್ದಿಗೆ ದೊಡ್ಡ ನಮಸ್ಕಾರ. ನನಗೆ ಬದುಕ್ಬೇಕು ರೀ. ಹಾಗಾದ್ರೆ ಸ್ವಲ್ಪ ಹೊತ್ತು ತಡ್ಕೊಂಡಿರು ಸುಗುಣ. ನಮ್ಮ ಸೊಸೆ ಡಾಕ್ಟರ್ ಸುಕನ್ಯನ ಕರ್ಕೊಂಬರಕ್ ಹೋಗಿದ್ದಾಳೆ. ಅಯ್ಯೋ ದೇವ್ರೇ, ಈ ಕಾಲ್ ನೋವನ್ನು ನನ್ನಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಈ ನೋವಿನಿಂದ ಸತ್ತೋಗೋಣ ಅನ್ಸುತ್ತೆ. ಅಯ್ಯೋ ನಿಜವಾಗ್ಲ ಸುಗುಣ? ಹಾಗಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ನನ್ ಜೊತೆ ಹೇಳ್ಬಿಡು. ಇಲ್ಲದಿದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಸುಗುಣ. ನನಗೆ ಗೊತ್ತು ರೀ, ನಾನು ಯಾವಾಗ ಹೋಗಿ ಸೇರ್ತೀನಿ ಅಂತ ಕಾಯ್ಕೊಂಡಿದ್ದೀರಾ. ನಾನು ಅಷ್ಟು ಸಾಧಾರಣವಾಗಿ ಹೋಗೋದಿಲ್ಲ ರೀ. ನಾನು ಎಲ್ಲೇ ಹೋದ್ರೂ ಕೂಡ ನನ್ನ ಜೊತೆಗೆ ನಿಮ್ಮನ್ನು ಕರ್ಕೊಂಡೋಗ್ತೀನಿ ನೋಡಿ. ನಾನು ಎಲ್ಲೋದ್ರೂ ಸರಿ, ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಹೀಗೆ ಸುಗುಣ ಮಾತಾಡ್ತಾ ಇರುವಾಗ ಅವರ ಮಗ ವಿನಯ್ ಬಂದ. ಯಾಕಪ್ಪ ಸುಮ್ಮನೆ ಅಮ್ಮನ ಜೊತೆ ಏನೇನೋ ಮಾತಾಡ್ತಾ ಇದ್ದೀರಾ? ಮೊದಲೇ ಅವರು ಕಾಲು ನೋವಿಂದ ಒದ್ದಾಡ್ತಾ ಇದ್ದಾರೆ. ಅವರು ನೋವನ್ನ ತಡ್ಕೊಳ್ಳೋದಿಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಅಪ್ಪ ವಿನಯ್, ಸೊಸೆಗೆ ಫೋನ್ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ಕೇಳಿ ತಿಳ್ಕೊಪ್ಪ. ಎಷ್ಟು ದೂರ ಬಂದಿದ್ದಾಳೆ ಅಂತ. ನನ್ನ ಕಾಲು ನೋವನ್ನ ತಡಿಯಕ್ಕಾಗ್ತಿಲ್ಲ. ಕೇಳ್ಕೊಪ್ಪ ಕೇಳ್ಕೊ, ನಿನ್ನ ಹೆಂಡತಿ ಎಷ್ಟು ದೂರ ಬಂದಿದ್ದಾಳೆ ಅಂತ. ನಿಮ್ಮ ಅಮ್ಮನಿಂದ ನೋವನ್ನ ತಡ್ಕೊಂಡಿರ್ಲಿಕ್ಕೆ ಆಗದೇ ಇಲ್ಲ. ಡಾಕ್ಟರ್ ಮನೆಗೆ ಬರ್ತಾರಾ ಅಥವಾ ಡಾಕ್ಟರ್ ಇರೋ ಜಾಗಕ್ಕೆ ನಾವೇ ಹೋಗ್ಬೇಕಾ? ಏನು ಅಂತ ಕೇಳಪ್ಪ. ನಿಮ್ಮ ಅಮ್ಮನ ಬೇಕಾದ್ರೆ ನಾನೇ ನನ್ನ ಕೈಯಾರೆ ಎತ್ಕೊಂಡು ಬರ್ತೀನಿ. ಅಯ್ಯೋ ದೇವ್ರೇ, ನನ್ನಿಂದ ಈ ಮಾತನ್ನು ಕೇಳ್ಕೊಂಡಿರ್ಲಿಕ್ಕೆ ಆಗ್ತಿಲ್ಲಪ್ಪ. ಅಪ್ಪ ವಿನಯ್, ಸೊಸೆಗೆ ಫೋನ್ ಮಾಡಿ ಎಲ್ಲಿದ್ದಾಳೆ ಅಂತ ಕೇಳಪ್ಪ. ನನ್ನ ಕಾಲು ನೋವಿಗಿಂತ ನಿಮ್ಮ ತಂದೆ ಮಾತಾಡೋದು ತುಂಬಾ ಹುಚ್ಚಿಡಿತಿದೆ. ಇವಾಗ್ಲೇ ತಿಳ್ಕೊಂಡ್ ಬರ್ತೀನಮ್ಮ. ಹೀಗೆ ವಿನಯ್ ಮಾತಾಡ್ತಾ ಇರುವಾಗ ಸೊಸೆಯಾದ ಆಮನಿ ಡಾಕ್ಟರ್ ಸುಕನ್ಯನನ್ನು ಕರ್ಕೊಂಡ್ ಬಂದ್ಲು. ಸುಗುಣಳ ಗಂಡ ವೆಂಕಟ್ರಾವ್ ಮತ್ತು ಮಗ ವಿನಯ್ ನಿಂತಿದ್ರು. ರೀ, ಆ ಸ್ಟೂಲ್ನ ಸ್ವಲ್ಪ ತೆಗೀರಿ. ಇವಾಗ್ಲೇ ತಗೊಂಬರ್ತೀನಿ ಆಮಿನಿ. ಹಾಗೆ ಹೇಳಿ ವಿನಯ್ ಚೇರ್ನ ತಂದು ಕೊಟ್ಟ. ಡಾಕ್ಟರ್ ಸುಕನ್ಯಾ ಕೂತ್ಕೊಂಡಿದ್ರು. ಅತ್ತೆ, ಡಾಕ್ಟರ್ ಸುಕನ್ಯಾ ಮೇಡಮ್ ಬಂದಿದ್ದಾರೆ, ಎದ್ದು ಕೂತ್ಕೊಳ್ಳಿ ಅತ್ತೆ. ಅಯ್ಯೋ ನನ್ನಿಂದ ಆಗಲ್ಲಪ್ಪ, ನಾನೆದ್ದು ಕೂತ್ಕೊಳ್ಳಕ್ಕಾಗಲ್ಲ. ಡಾಕ್ಟರ್ ಮೇಡಮ್, ಈ ಕಾಲ್ ನೋವಿಗೆ ಮೊದಲು ಏನಾದ್ರೂ ಮದ್ದಿದ್ರೆ ಹಾಕಿ ಮೇಡಮ್. ಸರಿ ಸುಗುಣ ಅವರೇ, ನೀವು ಹಾಗೆ ಮಲ್ಕೊಂಡೇ ಇರಿ. ನಾನೇ ನಿಮ್ಗೆ ಟ್ರೀಟ್ಮೆಂಟ್ ಮಾಡ್ತೀನಿ. ಇವಾಗ 2 ಇಂಜೆಕ್ಷನ್ ಕೊಡ್ತೀನಿ ನಾನು ನಿಮ್ಗೆ. ಆ ಇಂಜೆಕ್ಷನ್ ಹಾಕಿದ್ಮೇಲೆ ಹೇಗೆ ಓಡಾಡ್ತೀರಾ ನೋಡಿ. ಹಾಗೆ ಮಾಡಿ ಪುಣ್ಯ ಕಟ್ಕೋತಾಯಿ. ಮುಂದಿನ ಜನ್ಮದಲ್ಲಿ ನಿನಗೆ ಮಗಳಾಗಿ ಹುಟ್ಟಿ ಸೇವೆ ಮಾಡ್ತೀನಮ್ಮ. ಸ್ವಲ್ಪ ಹೊತ್ತು ಏನು ಮಾತನಾಡದೆ ಹಾಗೆ ಮಲ್ಕೊಂಡಿರಿ. ಕಾಲ್ ನೋವಿನ ಜೊತೆಗೆ ಎಲ್ಲಾ ನೋವು ಮಾಯವಾಗುತ್ತೆ. ಹಾಗೆ ಹೇಳಿ ಡಾಕ್ಟರ್ ಸುಕನ್ಯಾ 2 ಇಂಜೆಕ್ಷನ್ ಅನ್ನ ಹಾಕಿದ್ರು. ಆಗ ಸೊಸೆಯಾದ ಆಮನಿ, ಅತ್ತೆ ನೀವು ಮಾತಾಡದೆ ಹಾಗೆ ಮಲ್ಕೊಂಡಿರಿ. ಡಾಕ್ಟರ್ ಸುಕನ್ಯಾ ಮೇಡಮ್ ನಿಮಗೆ ಇಂಜೆಕ್ಷನ್ ಅನ್ನ ಹಾಕ್ತಾರೆ. ಹೌದು, ಕಾಲು ಇಷ್ಟು ನೋವು ಬರುವ ಹಾಗೆ ಏನ್ ಕೆಲಸ ಮಾಡಿದ್ರಿ ಸುಗುಣ? ಮೇಡಮ್, ನಮ್ಮ ಅತ್ತೆ ತಳ್ಳುಗಾಡಿಯಲ್ಲಿ ತರಕಾರಿನ ಇಟ್ಕೊಂಡು ಊರೆಲ್ಲ ಮಾರ್ತಾ ಇರ್ತಾರೆ. ಒಂದೇ ಕಡೆ ಕೂತ್ಕೊಂಡು ತರಕಾರಿನ ಮಾರಾಟ ಮಾಡಿ ಅಂದ್ರೆ ನಮ್ಮ ಅತ್ತೆ ಕೇಳೋದಿಲ್ಲ ಮೇಡಮ್. ಏನ್ ಮಾಡೋದು? ಏನಾದ್ರೂ ಆಮನಿ, ಸುಗುಣ ಅವರು ಕಾಲ್ ನೋವನ್ನು ಇಷ್ಟು ಇಟ್ಕೊಂಡು ಈ ಸಮಯದಲ್ಲಿ ಕೆಲಸ ಮಾಡೋದು ಅವರಿಗೆ ಒಳ್ಳೇದಲ್ಲ. ಅವ್ರು ಸ್ವಲ್ಪ ರೆಸ್ಟ್ ತಗೋಬೇಕು. ಇವಾಗ ಅವ್ರ ನೋವಿಗೆ ನಾನು ಇಂಜೆಕ್ಷನ್ ಕೊಡ್ತೀನಿ, ಆದ್ರೆ ಅವ್ರನ್ನ ನೋಡ್ಕೋಬೇಕಾದ ಜವಾಬ್ದಾರಿ ನಿಮ್ ಮೇಲೆ ಇದೆ ಅಂತ ಮರ್ತ್ಬಿಡ್ಬೇಡಿ ಆಮಿನಿ. ಓಕೆ ಡಾಕ್ಟರ್, ನಮ್ಮ ಅತ್ತೆ ಇನ್ಮುಂದೆ ಮನೆಯಲ್ಲೇ ಇರ್ಲಿ. ನಾನೇ ಹೋಗಿ ತರಕಾರಿ ವ್ಯಾಪಾರನ ನೋಡ್ಕೊಳ್ತೀನಿ. ಹಾಗೆ ಹೇಳಿದಾಗ ಡಾಕ್ಟರ್ ಸುಕನ್ಯಾ ಸುಗುಣಾಗೆ ಇಂಜೆಕ್ಷನ್ ಮಾಡಿದ್ರು. ಆ ನಂತರ ವೆಂಕಟ್ರಾವ್ ಅವರಿಗೆ ಹಣವನ್ನು ಕೊಟ್ರು. ಅವರಲ್ಲಿಂದ ಹೊರಟ್ರು. ಅತ್ತೆ, ನಾಳೆಯಿಂದ ನೀವು ಮನೆಯಲ್ಲೇ ಇರಿ, ನಾನೋಗಿ ತರಕಾರಿ ಮಾರಿ ಬರ್ತೀನಿ. ಅಮ್ಮ ಸೊಸೆ, ತರಕಾರಿನ ಗಾಡಿಯಲ್ಲಿ ಇಟ್ಕೊಂಡು ಮಾರಾಟ ಮಾಡೋದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಎಷ್ಟೋ ವರ್ಷಗಳಿಂದ ನಾನ್ ಮಾಡ್ತಿದ್ದೀನಿ. ನನ್ನಿಂದನೇ ಇಷ್ಟೊಂದು ಕಾಲ್ ನೋವನ್ನ ತಡ್ಕೊಳಕ್ಕೆ ಆಗೋದಿಲ್ಲ. ಆದ್ರೆ ನಿನಗೆ ಅಭ್ಯಾಸನೇ ಇಲ್ಲ, ನೀನೇಗೆ ಕಾಲ್ ನೋವನ್ನೆಲ್ಲ ತಡ್ಕೊಳ್ತೀಯಾ? ಸುಗುಣ, ನಮ್ಮ ಸೊಸೆ ಬುದ್ಧಿವಂತೆ. ಅವಳಿಗೆ ತರಕಾರಿನ ಹೇಗೆ ಮಾರಾಟ ಮಾಡ್ಬೇಕು ಅಂತನೂ ಗೊತ್ತು. ಅವಳು ಒಂದೇ ಸ್ಥಳದಲ್ಲಿ ಕೂತು ತರಕಾರಿನ ಮಾರಾಟ ಮಾಡ್ತಾಳೆ. ಅಮ್ಮ ಸೊಸೆ, ಇದು ಪೈಪೋಟಿಯ ಪ್ರಪಂಚ. ನಾವ್ ಯಾವಾಗಲೂ ಮುಂದೆ ಇರ್ಬೇಕು. ನಾವು ಒಂದೇ ಕಡೆ ಕೂತ್ಕೊಂಡು ತರಕಾರಿನ ಮಾರಾಟ ಮಾಡ್ತಾ ಇದ್ರೆ ಅವರು ಬೇರೆಯವರು ಯಾರಾದ್ರೆ ತರಕಾರಿ ಮಾರಾಟ ಮಾಡಿ ಅವ್ರ ಜೊತೆ ಹೋಗಿ ತರಕಾರಿನ ತಗೊಳ್ತಾರೆ. ಅವಾಗ ಯಾರು ನಮ್ಮತ್ರ ಬಂದು ತರಕಾರಿನ ತಗೊಳ್ತಾರೆ ಹೇಳು? ನೀವು ಹೇಳದ್ ಕೂಡ ನಿಜನೇ ಅತ್ತೆ. ನೀವು ತರಕಾರಿ ಮಾರದ್ನ ಮರ್ತ್ಬಿಡಿ. ಎಲ್ಲವನ್ನು ನಾನ್ ನೋಡ್ಕೋತೀನಿ.
ನೀವು ಆರಾಮವಾಗಿ ರೆಸ್ಟ್ ಮಾಡಿ. ಹಾಗೆ ಹೇಳಿದಾಗ ಅತ್ತೆ ಸುಗುಣ ನಿದ್ರೆಯನ್ನು ಮಾಡಿದ್ಲು. ಅಮ್ಮ ಸೊಸೆ, ನಾನು ಬಸ್ ಸ್ಟ್ಯಾಂಡ್ ತನಕ ಹೋಗಿ ಬರ್ತೀನಿ. ಆಯ್ತು ಮಾವಯ್ಯ, ಭದ್ರವಾಗಿ ಹೋಗಿ ಬನ್ನಿ. ಹೀಗೆ ಆಮನಿ ಹೇಳಿದಾಗ ವೆಂಕಟ್ರಾವ್ ಮನೆಯಿಂದ ಹೊರಗಡೆ ಹೋದ್ರು. ಸೊಸೆಯಾದ ಆಮನಿ ಬುದ್ಧಿವಂತಿಕೆಯಿಂದ ಹೇಗೆ ತರಕಾರಿನ ಮಾರಾಟ ಮಾಡೋದು ಅಂತ ಆಲೋಚನೆ ಮಾಡ್ತಿದ್ಲು. ಎಷ್ಟು ಆಲೋಚನೆ ಮಾಡಿದ್ರೂ ಆಮನಿಗೆ ಆಲೋಚನೆ ಬರ್ಲೇ ಇಲ್ಲ. ಹೀಗೆ ಒಂದು ದಿನ ಕಳೆಯಿತು. ಸುಗುಣ ಆರಾಮವಾಗಿ ಕಾಲ್ ನೋವು ಕಡಿಮೆಯಾಗುತ್ತಾ ಕುರ್ಚಿಯಲ್ಲಿ ಕೂತ್ಕೊಂಡು ಟಿಫಿನ್ ಅನ್ನು ಮಾಡ್ತಾ ಇದ್ಲು. ಇವಾಗ ಹೇಗಿದೆ ಸುಗುಣ? ಇವಾಗ ಸ್ವಲ್ಪ ಪರವಾಗಿಲ್ಲ ರೀ. ನೀವು ಟಿಫಿನ್ ಮಾಡಿದ್ರಾ? ನಾನು ಟಿಫಿನ್ ತಿಂದೆ ಸುಗುಣ, ನೀನ್ ತಿಂದು ಟ್ಯಾಬ್ಲೆಟ್ ಹಾಕೋ. ಸೊಸೆ ಆಮನಿ ಏನ್ರಿ ಮಾಡ್ತಿದ್ದಾಳೆ? ಬುದ್ಧಿವಂತಿಕೆಯಿಂದ ಹೇಗೆ ತರಕಾರಿ ಮಾರಾಟ ಮಾಡೋದು ಅಂತ ಆಲೋಚನೆ ಮಾಡಿ ಏನೋ ಪ್ರಯತ್ನ ಮಾಡ್ತಿದ್ದಾಳೆ. ಅಯ್ಯೋ, ಅಷ್ಟು ದೊಡ್ಡ ಆಲೋಚನೆ ಏನಿದೆ? ತರಕಾರಿನ ಮಾರಾಟ ಮಾಡ್ಬೇಕಂದ್ರೆ ಬೋರ್ಡ್ ಹಾಕೊಂಡು ತರಕಾರಿ ಮಾರ್ಬೋದು, ಇಲ್ಲಾಂದ್ರೆ ಊರೆಲ್ಲ ಸುತ್ತಾಡಿ ತರಕಾರಿ ಮಾರ್ಬೇಕು. ಆಮನಿ ಹೇಗೋ ಊರೆಲ್ಲ ಸುತ್ತಾಡಿ ತರಕಾರಿನ ಮಾರೋದಿಲ್ಲ, ಅವಳು ಒಂದೇ ಕಡೆ ತರಕಾರಿ ಹಾಕೊಂಡು ಮಾರಾಟ ಮಾಡ್ತಾಳೆ. ಇಲ್ಲಿ ಎಲ್ಲಾ ತರದ ತರಕಾರಿಯನ್ನು ಮಾರಾಟ ಮಾಡಲಾಗುತ್ತೆ ಅಂತ ಬೋರ್ಡ್ ಅನ್ನು ಹಾಕೊಳ್ತಾಳೆ, ಅಷ್ಟೇ ತಾನೇ? ಏನ್ ಮಾಡ್ತಾಳೆ ಅಂತ ನನಗೇನು ಗೊತ್ತಿಲ್ಲ ಸುಗುಣ. ಇನ್ನು ಸ್ವಲ್ಪ ಸಮಯ ಆದ್ಮೇಲೆ ನಮ್ಮ ಸೊಸೆನೇ ಕರೀತಾಳೆ. ನಾವು ಹೊರಗಡೆ ಹೋಗಿ ನೋಡೋಣ, ನಮ್ ಸೊಸೆಗೆ ಯಾವ ರೀತಿ ಐಡಿಯಾ ಬಂದಿದೆ, ಅವಳು ಯಾವ ರೀತಿ ಮಾಡ್ತಿದ್ದಾಳೆ ಅಂತ ನೋಡೋಣ. ಹೀಗೆ ವೆಂಕಟ್ರಾವ್ ಬಂದು ಹೊರಗಡೆ ನೋಡಿದಾಗ ತನ್ನ ಸೊಸೆ ತರಕಾರಿಯಲ್ಲಿ ಕೊಡೆಯನ್ನು ಮಾಡಿ ಸಂತೋಷ ಪಡ್ತಿದ್ಲು. ಅತ್ತೆ, ಮಾವ, ಹೊರಗಡೆ ಬನ್ನಿ. ನಮ್ಮ ಅಂಗಡಿಯಲ್ಲಿ ತರಕಾರಿ ಮಾರಾಟ ಮಾಡ್ತೀವಿ ಅಂತ ಎಲ್ರಿಗೂ ಗೊತ್ತಾಗ್ಲಿಕ್ಕೆ ನಾನೊಂದ್ ಕೆಲಸ ಮಾಡಿದ್ದೀನಿ. ನೀವು ಅದನ್ನು ನೋಡಿದ್ರೆ ನನ್ನ ತುಂಬಾ ಮೆಚ್ತೀರಾ. ಹಾಗೆ ಆಮನಿ ಹೇಳುವ ಮಾತನ್ನು ಕೇಳಿ, ಬಾಸುಗುಣ, ನಮ್ ಸೊಸೆ ನಮ್ನ ಕರಿತಿದ್ದಾಳೆ. ಹಾಗೆ ಹೇಳಿ ಟಿಫಿನ್ ಮಾಡಿದಂತಹ ಸುಗುಣನ ಕರ್ಕೊಂಡು ವೆಂಕಟ್ ಹೊರಗಡೆ ಬಂದ್ರು. ಅವರಿಗೆ ತರಕಾರಿಯ ಕೊಡೆಯನ್ನು ಹಿಡಿದುಕೊಂಡು ನಿಂತಿರುವ ಸೊಸೆ ಕಂಡ್ಲು. ವೆಂಕಟ್ ಸುಗುಣ ಆಶ್ಚರ್ಯದಿಂದ ಸಂತೋಷ ಪಟ್ಕೊಂಡು ತರಕಾರಿ ಕೊಡೆಯನ್ನು ನೋಡ್ತಾ ಇದ್ರು. ಅತ್ತೆ, ಹೇಗಿದೆ ಅತ್ತೆ ನನ್ನ ತರಕಾರಿಯ ಕೊಡೆ? ನಿಜ ಹೇಳ್ಬೇಕು ಅಂದ್ರೆ ಸೂಪರ್ ಆಗಿದೆ ಅಮ್ಮ. ನಿನಗೆ ಬಂದ ಆಲೋಚನೆ ಚೆನ್ನಾಗಿದೆ. ನೀನು ತಯಾರಿಸಿರುವ ವಿಧ ಇನ್ನಷ್ಟು ಚೆನ್ನಾಗಿದೆ. ಆದ್ರೆ ಸೊಸೆ, ಈ ರೀತಿ ತರಕಾರಿಯಲ್ಲಿ ಕೊಡೆಯನ್ನು ಮಾಡಿದ್ರೆ ನಮಗೆ ಬರುವಂತಹ ಲಾಭವಾದ್ರೂ ಏನು? ಅತ್ತೆ, ತರಕಾರಿನ ಮಾರೋದ್ರಲ್ಲಿ ಈ ತರಕಾರಿ ಕೊಡೆ ನಮಗೆ ಸಹಾಯ ಮಾಡುತ್ತೆ. ಇದಕ್ಕೆ ಮೊದಲು ನಾವು ತರಕಾರಿನ ಎತ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲದಿದ್ರೆ ತರಕಾರಿ ಅಂತ ಜೋರಾಗಿ ಕಿರ್ಚ್ಬೇಕು. ಇನ್ ಮುಂದೆ ಅದು ಎರಡನ್ನು ಮಾಡೋದ್ ಬೇಡ. ಎಲ್ಲಾ ಜನರು ಓಡಾಡುವಂತಹ ಸ್ಥಳದಲ್ಲಿ ಒಂದು ಕಡೆ ಈ ಕೊಡೆ ಇಡ್ಕೊಂಡು ತರಕಾರಿನ ಹಾಕೊಂಡು ಅಲ್ಲೇ ನಾವು ಕೂತ್ಕೊಳ್ಳೋಣ. ಆ ಕಡೆ ಓಡಾಡುವ ಜನರು ಇದೇನೋ ಚೆನ್ನಾಗಿದೆ ಅಂತ ನಮ್ ಬಳಿ ಬಂದು ತರಕಾರಿ ತಗೋತಾರೆ. ಅಮ್ಮ ಆಮನಿ, ನೀನ್ ಹೇಳೋದೇನೋ ಸರಿನೇ, ಆದ್ರೆ ಹೀಗೆ ತರಕಾರಿಯಲ್ಲಿ ಕೊಡೆನ ಮಾಡಿದ್ರೆ ನಮ್ಮ ಜೊತೆನೆ ಎಲ್ಲಾರು ತರಕಾರಿ ತಗೊಳ್ತಾರೆ ಅಂತ ನೀನ್ ಹೇಗೆ ಆಲೋಚನೆ ಮಾಡ್ದೆ? ಸುಗುಣ, ನಮ್ ಸೊಸೆ ಪ್ರಯತ್ನ ಪಡ್ತಾ ಇದ್ದಾಳೆ ಅಲ್ವಾ, ಅವಳು ಮಾಡ್ಲಿ, ನೀನ್ ಸುಮ್ನಿರು. ಆಯ್ತಮ್ಮ ಸೊಸೆ, ನೀನು ಹೋಗಿ ನಿನ್ನ ಪ್ರಯತ್ನವನ್ನು ಮಾಡು. ಹಾಗೆ ಹೇಳಿದಾಗ ಸೊಸೆಯಾದ ಆಮನಿ ಸಂತೋಷಪಟ್ಲು. ಹೀಗೆ ಸಮಯವನ್ನು ವ್ಯರ್ಥ ಮಾಡದೆ ತರಕಾರಿಯನ್ನು ಒಂದು ಗಾಡಿಯಲ್ಲಿ ಹಾಕಿಕೊಂಡು ತರಕಾರಿ ಕೊಡೆಯನ್ನು ಇಟ್ಟುಕೊಂಡು ವ್ಯಾಪಾರಕ್ಕೆ ಹೊರಟ್ಲು. ಎಲ್ಲರೂ ಓಡಾಡುವ ಸ್ಥಳದಲ್ಲಿ ತರಕಾರಿ ಅಂಗಡಿಯನ್ನು ಹಾಕೊಂಡು ಕೂತ್ಲು. ದಾರಿಯಲ್ಲಿ ಓಡಾಡುವವರು ಅಲ್ಲಿ ತರಕಾರಿಯನ್ನು ಮಾರ್ತಾ ಇದ್ದಾರೆ ಅಂತ ತಿಳಿದುಕೊಂಡು ಅವರ ಬಳಿನೇ ತರಕಾರಿನ ತೆಗೆದುಕೊಂಡು ಹೋಗ್ತಾ ಇದ್ರು. ತರಕಾರಿಯ ಕೊಡೆ ಕಮಲನಿಗೆ ಇಷ್ಟವಾಯಿತು. ಇಲ್ ನೋಡಮ್ಮ, ನನ್ನ ಹೆಸರು ಆಮನಿ ಕಣ್ರಿ, ಹೇಳಿ ನಿಮಗೆ ಏನ್ ಬೇಕು? ಈ ವೆಜಿಟೇಬಲ್ ಅಂಬ್ರೆಲ್ಲಾ ಬೇಕು ನನಗೆ, ಎಷ್ಟಕ್ಕೆ ಕೊಡ್ತೀಯಾ? ಇಲ್ಲ ರೀ, ಈ ಕೊಡೆಯನ್ನು ಮಾರಾಟ ಮಾಡುವುದಿಲ್ಲ. ಇಲ್ಲಿ ತರಕಾರಿನ ಮಾರ್ತಾ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತಾನೆ ನಾನು ಈ ರೀತಿ ಮಾಡಿರೋದು. ವಾರೇ ವಾ, ನಿನ್ನ ಐಡಿಯಾ ಸೂಪರ್. ನೀನು ತುಂಬಾ ಚೆನ್ನಾಗಿ ಐಡಿಯಾ ಮಾಡಿದೀಯಾ ಆಮಿನಿ. ಇದಕ್ಕೆ ಎಲ್ಲ ತರಕಾರಿನ ಜೋಡಿಸಿದೀಯ ಅಲ್ವಾ? ಹೌದು ರೀ, ಎಲ್ಲಾ ರೀತಿಯ ತರಕಾರಿನ ಹಾಕಿದೀನಿ. ಗುಡ್. ಹೀಗೆ ಆಮನಿಯನ್ನು ಮೆಚ್ಚಿಕೊಂಡು ತನಗೆ ಬೇಕಾದ ಎಲ್ಲಾ ತರಕಾರಿನ ತೆಗೆದುಕೊಂಡು ಹೋದ್ಲು. ಹೀಗೆ ಆಮನಿ ಆರಂಭಿಸಿರುವ ತರಕಾರಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು. ಹೀಗೆ ಕುಟುಂಬಕ್ಕೆ ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ಲು. ಅತ್ತೆ ಸುಗುಣ ಸೊಸೆಯನ್ನು ಮೆಚ್ಚಿದ್ಲು.